ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿಯವರು ಪಲ್ಟಿಯನ್ನ ಹೊಡಿತಾರೆ. ಜನರು ಧರ್ಮಸ್ಥಳಕ್ಕೆ ಭಕ್ತಿ ಪೂರ್ವಕವಾಗಿ ತೆರಳುತ್ತಾರೆ. ಆದರೆ ಬಿಜೆಪಿಯವರು ರಾಜಕೀಯಕ್ಕೆ ಬಳಸಿಕೊಳ್ತಾ ಇದ್ದಾರೆ. ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋಕೆ ನಾಚಿಕೆ ಆಗಲ್ವಾ? ಬಿಜೆಪಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿಯನ್ನ ನಡೆಸಿದ್ರು. ಧರ್ಮಸ್ಥಳಕ್ಕೆ ಹೋಗ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಯಾವಾಗ ಸಿಕ್ಕಿಲ್ಲ, ಇನ್ನು ಅದು ಇನ್ವೆಸ್ಟಿಗೇಷನ್ ಮುಗ್ದಲ್ಲ. ಈ ಬಿಜೆಪಿ ಅವರಂತ ದಡ್ರು ಇನ್ಯಾವನೂ ಇಲ್ಲ ತಿಳ್ಕೊಳ್ಳಿ. ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೋಮ್ ಮಿನಿಸ್ಟರ್ ವಿಧಾನಸೌಧದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಇವ್ರಿಗೇನು ಶವ ಸಿಗ್ಲಿಲ್ಲ ಅಂತ ಹಂಗೆ ಹೊಡೆದೇ ಬಿಟ್ರು ಪಲ್ಟಿನ. ಧರ್ಮಸ್ಥಳ ಏನು ಯಾತ್ರೆ, ಇವತ್ತು ಈಶ್ವರಪ್ಪರು ಹೋಗಿರ್ಬೇಕು, ಹೋಗ್ಲಿ, ಅವರು ಧರ್ಮಸ್ಥಳ ಪರವಾಗಿ ನಿಂತ್ಕೊಳ್ಳಿ. ಬಟ್ ಏನೋ ಒಂದು ಪ್ರಶ್ನೆ ಬಂದಾಗ ನಾನು ನಿಮಗೆ ಕೇಳ್ತೀನಿ. ಈಗ ನನಗೆ ಯಾರೋ ಒಬ್ರು ಪ್ರಶ್ನೆ ಕೇಳ್ತಾರೆ ಬಿಜೆಪಿಯವರು ಅಂತ ಹೇಳ್ತೀನಿ, ಉತ್ತರ ಕೊಡಬೇಕೋ ಬೇಡ ಅಂತ ಹೇಳಿ ನಾನು ತೀರ್ಮಾನ ಮಾಡಬೇಕು. ಧರ್ಮಸ್ಥಳಕ್ಕೆ ತುಂಬಾ ನಂಬಿಕೆ ವಿಶ್ವಾಸದಿಂದ ಜನರು ಹೋಗ್ತಾರೆ. ಅಲ್ಲೊಂದು ಕಳಂಕ ಬಂದಾಗ ರಾಜ್ಯ ಸರ್ಕಾರದವರು ಅದನ್ನ ಚೆಕ್ ಮಾಡಿ ಹಂಗೆ ಬಿಡ್ಬೇಕಾ, ಚೆಕ್ ಮಾಡ್ಬೇಕಾ ಹೇಳಿ ನೋಡ. ಆಮೇಲೆ ಇನ್ನೂ ಇನ್ವೆಸ್ಟಿಗೇಷನ್